ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ನಾನು ಆರಾಮದೀನಿ ನೋಡ್ರಿ. ಇಲ್ಲಿ ಇವತ್ತು ಯಲ್ಲಮ್ಮ ಗುಡ್ದಾಗ ನಮ್ಮ ಕೊನೆಯ ದಿನ. ಇಲ್ಲೇನು ಜನ ಕಾಣಕತ್ತಾರಲ್ಲ, ಇವರಿಷ್ಟು ನಮ್ಮ ಊರಿನವ್ರು. ಇಲ್ಲಿ ನಮ್ಮ ಊರಿನವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಒಂದು ಸಣ್ಣ ಮಗುವಿಂದ ಹಿಡಿದು ಎಲ್ಲರೂ ನಮ್ಮ ಊರನವ್ರೆ. ಆಮೇಲೆ ಇಲ್ಲಿ ನಡ್ಬರ್ಕ್ ಏನಾದಾರಲ್ಲ, ಇವೆಲ್ಲ ನಾವು ಮಾಡಿದ ಬುತ್ತಿನೂ ಇದ್ರಾಗ ಸೇರೈತಿ. ಸೊ ಇಲ್ಲಿರೋ ಎಲ್ಲ ನಮ್ಮ ಊರಲ್ಲಿರೋ ಎಲ್ಲ ಜೋಗಮ್ಗಳಿಗೂ ಹಡ್ಲಿಗೆ ತುಂಬಿಸಿ, ಅದಾದಮೇಲೆ ಕಾಯಿ ಒಡೆಸ್ಕೊಂಡು ಮತ್ತು ನಾವು ಜೋಪಟಿ ಹಾಕಿದ್ವಲ್ಲ ಅಲ್ಲಿ 5 ಅಥವಾ 2 ಇದು ಜೋಗಮ್ಗಳಿಗೆ ಹಡ್ಲಿಗೆ ತುಂಬಿಸಿದ ಮೇಲೆ ನಾವು ಊಟ ಮಾಡಬೇಕು. ಅಲ್ಲಿ ತನಕ ಊಟ ಮಾಡೋಂಗಿಲ್ಲ. ಇದು 3 ಗಂಟೆಯಿಂದ ಹಿಡಿದು ಒಂದು 8 ಗಂಟೆ ತನಕ ನಡೀತು. ಅದಾದಮೇಲೆ ಒಂದಿಷ್ಟು ಫೋಟೋಸ್ಗಳನ್ನೆಲ್ಲ ತಗೊಂಡ್ವಿ. ಆಮೇಲೆ ನಾವೆಲ್ಲ ಅವ್ರನ್ನ ಕರೆಸಿ ಅವ್ರಿಗೆ ಊಟ ಮಾಡಿಸಿ, ಅವರು ಖುಷಿಪಟ್ಟು ಗಾಡಿ ಪೂಜೆ ಮಾಡಿ ಅವರು ಜೋಗ ಹಾಕೋದಂತ ಹೇಳ್ತಾರೆ, ಅದನ್ನು ಹಾಕಿಬಿಟ್ಟು ಹೋಗ್ತಾರ. ಅದು ಆದಮೇಲೆ ನಾವೆಲ್ಲರೂ ಊಟ ಮಾಡಿ ಜಾತ್ರೆಗೆಲ್ಲ ಹೋಗಿ ಬಂದ್ವಿ. ಜಾತ್ರೆಗೆಲ್ಲ ಹೋಗಿ ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ಆಮೇಲೆ ಒಂದಿಷ್ಟು ಫೋಟೋಸ್ಗಳನ್ನು ತಗೊಂಡು ನೋಡ್ರಿ, ಎಲ್ಲರೂ ಒಬ್ರೊಬ್ಬರ ಗಾಡಿ ಖಾಲಿ ಮಾಡಕತ್ತಾರ. ಗುಡ್ಡ ಖಾಲಿ ಆಗ್ತಾ ಬರ್ತಾ ಇದೆ ನೋಡ್ರಿ. ಇದೆಲ್ಲ ತುಂಬಿ ತುಳುಕ್ತಿತ್ತು. ಅದಷ್ಟು ಯಲ್ಲಮ್ಮ ಗುಡ್ಡನೇ ಏನು ಕಾಣಿಸ್ತಿದೆಯಲ್ಲ, ಅದೆಲ್ಲ ಯಲ್ಲಮ್ಮ ಗುಡ್ಡನೇ. ಈ ಕಡೆ ಫುಲ್ ಖಾಲಿ ಗುಡ್ಡ ಇದೆ, ಈ ಕಡೆ ಎಲ್ಲ ಲೈಟಿಂಗ್ಸ್ ಏನು ಕಾಣಿಸ್ತಿದೆ ಅದಷ್ಟು ಯಲ್ಲಮ್ಮ ಗುಡ್ಡನೇ. ಓಕೆನಾ? ಆಲ್ಮೋಸ್ಟ್ ಅರ್ಧಕ್ಕರ್ಧ ಸುತ್ತಾಡಿಬಿಟ್ಟಿದ್ದೀವಿ ನಾವಂತ್ರೂ. ಅದಾದಮೇಲೆ ಎಲ್ಲ ಆದಮೇಲೆ ಗಾಡಿಗೆ ಪೂಜೆ ಮಾಡಿ ಕಾಯಿ ಹೊಡೆದು ಅಲ್ಲಿಂದ ಜಾಗನ ಬಿಡ್ತೀವಿ. ನಾವು ಬಿಡುವಾಗ ಏನಿಲ್ಲ ಅಂದರೂ ಒಂದು 11 ಗಂಟೆ ಆಗಿತ್ತು. 11 ಗಂಟೆ ಆದ್ರೂ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಯಪ್ಪ ಆಗ್ತಾ ಇರಲಿಲ್ಲ, ಅಷ್ಟು ಟ್ರಾಫಿಕ್ ಇತ್ತು. ಯಾಕಂದರೆ ಎಲ್ಲ ಗಾಡಿಗಳು ಬಿಡ್ತಿದ್ದಲ್ಲ, ಬಂಡಿಗಳು ಎಲ್ಲ ಹೋಗ್ತಿರ್ತಾವೆ ನೋಡ್ರಿ. ಹಾಗಾಗಿ ಹೆಂಗಿತ್ತು ನಮ್ಮ ಜಾತ್ರೆ ಕಮೆಂಟ್ ಮಾಡಿರಿ. ಜಾತ್ರೆಗೆಲ್ಲ ನಿಮ್ಗೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ, ಯಾಕಂದ್ರೆ ಮಕ್ಕಳನ್ನ ಎತ್ಕೊಂಡು ಅಡ್ಡಾಡಿದ್ರಾಗ ನಮ್ಗೆ ಸಾಕಾಗಿತ್ತು. ಅದರ ಬೆಳಗ್ಗೆದ್ದೆಲ್ಲ ಅಡುಗೆ ಮಾಡಿದ್ವಿ. ರಾತ್ರಿ ಒಂದು 3 ಗಂಟೆಗೆ ಶುರು ಮಾಡಿದ್ವಿ. ಬೆಳಿಗ್ಗೆ ಏನಿದ್ರು ಒಂದು 9 ಗಂಟೆಗೆ ಅಡುಗೆ ಮುಗ್ದೈತೆ ನಮ್ಮದು. ಯಾಕಂದ್ರೆ ಇಬ್ಬರ ಮಾಡೋರಲ್ಲ, ಹುಡುಗರು ಕರ್ಕೊಂಡು ಮಾಡಬೇಕಲ್ಲ, ಅದಕ್ಕೋಸ್ಕರ. ಸೊ ಎಲ್ಲ ಪೂಜೆ ಎಲ್ಲ ಆಯಿತು ನೋಡಿರಿ. ನಮ್ಮ ಚಿಕ್ಕಿಯವರು ಪೂಜೆ ಮಾಡಕತ್ತಾರ. ಫೈನಲಿ ಎಲ್ಲ ಮುಗಿಸಿ ಅಂತೀವಿ ನೋಡ್ರಿ. ನಿಜವಾಗ್ಲೂ ತುಂಬ ಸುಸ್ತಾಗಿದೆ ಅನ್ನಲ್ಲ ಫ್ರೆಂಡ್ಸ್. ನಮ್ಮ ಅತ್ತೆ ಎಲ್ಲರಿಗೂ, ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ, ನಾವು ಪ್ರತಿ ಸಲ ಊರಿಗೆ ಹೋದಾಗೂ ನಮ್ಗೆ ತೆಗಿತಾರೆ. ನಮ್ಮ ಅತ್ತೆ ನನಗೂ ತೆಗಿತಾರೆ, ನನ್ನ ಗಂಡಿಗೂ ತೆಗಿತಾರೆ. ಸೊ ಹಂಗೆ ತೆಗಿಯಾಕತ್ತಾರ ನಮಗೆಲ್ಲರಿಗೂ ನೆದರು. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೂ ನನ್ನ ಕೈಯಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಇನ್ನೂ ಜಾಸ್ತಿ ವಿಡಿಯೋಸ್ನ ಕ್ಯಾಪ್ಚರ್ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ಪ್ಲೀಸ್ ಲೈಕ್ ಮಾಡಿ.